ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಸಮರ್ಥ ಸದ್ಗುರು ಮಹಾರಾಜರು ಮೂಲತಃ ನಮ್ಮ ಕನ್ನೂರದವರೇ. ಕನ್ನಡ ಭಾಷೆಯಲ್ಲಿ ಬರೆದಿರ್ತಕ್ಕಂತಹ ಗ್ರಂಥಗಳು ಅಧ್ಯಾತ್ಮ ಭಾಂಡಾರ ಎಂಬ ಪ್ರಕಟಣಾ ಸಂಸ್ಥೆ ವತಿಯಿಂದ ನಮ್ಮ ಸಮರ್ಥ ಸದ್ಗುರು ಮಹಾರಾಜರೇ ಸುಮಾರು 75-80 ವರ್ಷಗಳ ಹಿಂದೆ ಇದನ್ನು ಸ್ಥಾಪನೆ ಮಾಡಿದ್ದು. ಅದರ ಮುಖಾಂತರ ಅನೇಕ ಗ್ರಂಥಗಳು ಇಲ್ಲಿ ಪರಮಾಮೃತ ಬೋಧ, ಸುಲಭ ಆತ್ಮಜ್ಞಾನ, ಅವರು ಗುರುಗಳಾದ ಸಮರ್ಥ ಸದ್ಗುರು ಸಿದ್ದರಾಮೇಶ್ವರ ಮಹಾರಾಜರು ಬರೆದಿರ್ತಕ್ಕಂತಹ ಆತ್ಮಜ್ಞಾನದ ಗುರುಕಿಲ್ಲಿ, ಪ್ರಬೋಧ ಸುಧಾಕರ, ಬ್ರಹ್ಮಬೋಧ ವೈಭವ, ಅನುಭವ ಜ್ಞಾನ, ಭಾವಾರ್ಥ ಆತ್ಮಾರಾಮ, ಪರಮಾರ್ಥ ಮಾರ್ಗ ಪ್ರದೀಪ, ಹೀಗೆ ಅನೇಕ ಪುಸ್ತಕಗಳನ್ನು ಅಧ್ಯಾತ್ಮ ಭಂಡಾರದ ಮೂಲಕ ಪ್ರಕಟಣೆಗೊಳಿಸಿ ಮುಮುಕ್ಷುಗಳಿಗೆ, ಸಾಧಕರಿಗೆ ತಮ್ಮ ಸಾಧನೆಯಲ್ಲಿ ಮುನ್ನಡೆಯುವ ಹಂಗೆ ಕಾರ್ಯಪ್ರವೃತ್ತ ಮಾಡಿ ಹಾಗೂ ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಈ ಗ್ರಂಥಗಳು ಸಹಾಯಕ ಆಗಿದೆ. ಇತ್ತೀಚೆಗೆ ನಮ್ಮ ಶಾಂತಿ ಕುಟೀರ ಆಶ್ರಮದ ಯೂಟ್ಯೂಬ್ ಚಾನಲ್, ಶಾಂತಿ ಕುಟೀರ ಕನ್ನೂರ್ ಯೂಟ್ಯೂಬ್ ಚಾನಲ್ನಲ್ಲಿ ಮಹಾರಾಜರ ಸುಮಾರು 1 ವರ್ಷಗಳ ಕಾಲ ನಾವು ಪ್ರತಿ ವಾರ ಅದನ್ನ ಬಿತ್ತರಿಸ್ತಾ ಇದ್ವಿ. ಮಹಾರಾಜರ ಪ್ರವಚನಗಳನ್ನ ಕನ್ನಡ ಮತ್ತು ಮರಾಠಿ ಏನು ಪ್ರವಚನಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಬಿತ್ತರಿಸಿದ್ದೀವಿ, ಅದನ್ನ ಕೇಳಿ ಮತ್ತೆ ಬರುತ್ತಗದು ಅದನ್ನ ಪುಸ್ತಕ ರೂಪದಲ್ಲಿ ಪ್ರಕಟಗೊಳಿಸಿದ್ದೀವಿ. ಅದೇ ಪರಮಾಮೃತ ಬೋಧ. ಆಶ್ರಮದಲ್ಲಿ ವರ್ಷದಲ್ಲಿ 3-4 ಸಪ್ತಾಹಗಳಾಗ್ತಾ ಇರ್ತವೆ. ರಾಮನವಮಿ ಉತ್ಸವ, ದತ್ತ ಜಯಂತಿ, ಸಮರ್ಥ ಸದ್ಗುರು ಮಹಾರಾಜರ ಜನ್ಮೋತ್ಸವ, ಗಣೇಶ ಚತುರ್ಥಿ, ಹೀಗೆ ಸಪ್ತಾಹಕ್ಕೆ ಸಾವಿರಾರು ಜನರು ಬರ್ತಿರ್ತಾರೆ. ಶ್ರಾವಣ ಮಾಸದಲ್ಲಿ ಸಾಧನ ಸಪ್ತಾಹ ಆಗ್ತದೆ. ಆ ಸಮಯದಲ್ಲಿ ಬಂದ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಇಲ್ಲೇ ಇರ್ತದೆ. ಈ ಜಾಗದಲ್ಲಿ ಇದು ರಾಜಾಂಗಣ ಅಂತ ಕರಿತೀವಿ. ಇಲ್ಲಿ ಎಲ್ಲ ಭಕ್ತಾದಿಗಳು ಕೂತು ಕೆಳಗಡೆ ಕೂಡ್ಲಿಕ್ಕೆ ಅನಾನುಕೂಲ ಆಗ್ತದಂತ ಮುದ್ದಾಮ ಟೇಬಲ್ ವ್ಯವಸ್ಥೆ ನಮ್ಮ ಶಾಂತಿ ಕುಟೀರ ಟ್ರಸ್ಟ್ದ ಪರವಾಗಿ ಮಾಡಿದ್ದಾರೆ. ಎಲ್ಲ ಬಂದ ಭಕ್ತಾದಿಗಳಿಗೆ ಉಚಿತ ಪ್ರಸಾದದ ವ್ಯವಸ್ಥೆ ಇಲ್ಲಿ ಮಾಡಲಾಗ್ತದೆ. ಪಕ್ಕದಲ್ಲಿಯೇ ದೊಡ್ಡದಾದ ಒಂದು ಅಡಿಗೆ ಮನೆ ಇದೆ. ಆ ಕಡೆಯಿಂದ ಹೋಗೋಣ. ಇದು ಮ್ಯಾಲ ಇದು ಹಾಕ್ಯಾರ್ರಿ, ತಪ್ಪಲು ಬಿದ್ದು ಗಲೀಜ್ ಆಗ್ತದ ಅಂತೇಳಿ ಇದು ಹಾಕ್ಯಾರ. ಇದು 1964ನೇ ಇಸ್ವಿಯಾಗ ಬಾಯಿ ತೆಗೆಸಿದ್ರು ಗುರುಗಳು. ಫಸ್ಟ್ ಮಠ ಇಲ್ಲಿ ಓಪನಿಂಗ್ ಆದಾಗ ಎಲ್ಲ ಒಂದು 10-20 ವರ್ಷ ಇದರಿಂದ ನೀರೆಲ್ಲ ಅಡಿಗೆ, ಕುಡಿಲಿಕ್ಕೆ, ಸ್ನಾನಕ್ಕೆ ಇದೇ ನೀರು ಬಳಕೆ ಮಾಡಿದ್ರು. ಭಾಳ ಉತ್ಕೃಷ್ಟ ನೀರು, ಅಗದಿ ಔಷಧಿ ನೀರು ಅಂತೇಳಿ ಎಲ್ಲರೂ ವರ್ಣ ಮಾಡ್ತಿದ್ರು. ಆಮೇಲೆ ಇದು ಟಾಕಿ ಏನದ ಮಾರಾರೆ ಪಾಯಿಂಟ್ ಹೇಳಿದ್ರಿಂದ ಇಲ್ಲಿ ಈ ನೀರು ಇಲ್ಲಿ ಬರ್ತದೆ. ಮಾರಾರೆ ಸ್ವತಃ ಒಂದು ಸ್ವಲ್ಪ ಬ್ಯಾಸಿ ಒಳಗೆ ಒಂದು ಪಾಯಿಂಟ್ ಹೇಳಿದ್ರು. ಆ ಪಾಯಿಂಟ್ದಿಂದ ಇಲ್ಲಿ ಬಂದು ಇದಾಗ್ತದೆ, ನೀರು ಸಪ್ಲೈ ಆಗ್ತದೆ. ಔಷಧಿ ನೀರು ಅಂತೇಳಿ ಕರೀತಾರೆ ಇದಕ್ಕೆ, ಎಲ್ಲರೂ ಕುಡಿತಾರೆ. ಯುವಕರನ್ನು ಜಾಗೃತಿ ಮಾಡಲು ಶಾಲೆಗಳಲ್ಲಿ ಈವರೆಗೆ 64 ಶಾಲೆಗಳನ್ನು ಕ್ರಮಿಸಿ ವಿಶಿಷ್ಟವಾಗಿ ಯುವಕರನ್ನು ಶಕ್ತಿಯುತ ಮಾಡಲು, ರಾಷ್ಟ್ರ ಪ್ರೇಮವನ್ನು ಮೆರೆಸಲು, ಆಧ್ಯಾತ್ಮ ಚಿಂತನೆಯಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ, ಗುರುಗಳ ಸೇವೆ, ತಂದೆ ತಾಯಿಗಳ ಸೇವೆ, ಈ ಎಲ್ಲ ವಿಚಾರಧಾರೆಗಳನ್ನು ನೀವು ಕೂಡ ಭಾರತಕ್ಕಾಗಿ, ನಮ್ಮ ಸ್ವಂತಕ್ಕಾಗಿ, ನಮ್ಮ ಹಳ್ಳಿಗಳಿಗಾಗಿ, ನಮ್ಮ ದೇಶಕ್ಕಾಗಿ ಮಾಡುವುದಿದೆ. ಆತ್ಮೀಯರೇ, ನಮಸ್ಕಾರ ಸರ್. ನಮಸ್ಕಾರ. ಸರ್, ತಮ್ಮ ಹೆಸರು ಹೇಳ್ಬೇಕು ಸ್ವಲ್ಪ. ಶ್ರೀನಿವಾಸ್ ನಾರಾಯಣರಾವ್ ಕುಲಕರ್ಣಿ. ಯಾವ ಊರು? ಸಾಕಿನ್ ಕನ್ನೂರ್. ಇಲ್ಲೇ ಇಲ್ಲೇ ಸರ್. ಅಚ್ಚಾ, ಈಗ ಏಜ್ ಎಷ್ಟು ಅಪ್ಪ ತಮ್ಮ? ಈಗ 80 ನೋಡಿ ಕರೆಕ್ಟ್ ನಡೆದಾವ.
80 ನಡೆದಾವ. ಈಗ ಜಸ್ಟ್ ಬರುವಾಗ ಹೇಳಿದ್ರೆ ನಮ್ಗೆ ಈ ಗಿಡದ ತೆಳಗ ಅಪ್ಪಾಜಿ ಕೂಡ್ತಿದ್ರಿ ಅಂತ. ಹೌದು. ಮೊದಲು ಇಲ್ಲಿ ಕೂಡ್ತಿದ್ರಿ ಅವತ್ತು ಅಂತ. ಅದ ನೀವು ಅವ್ರ ಜೊತೆ ಮಾತಾಡೋಕೆ ಕೂತೀರಿ ಅಂದಂಗಾಯ್ತು. ಈಗ ನಾನು ಅವಾಗ ಇರ್ಲಿಲ್ಲ ಇಲ್ಲಿ ಇರ್ಲಿಲ್ಲ ಆ ಅವಾಗ. ಟೈಮ್ದಾಗ ನಾನು ಬೇರೆ ಕಡೆ ಸರ್ವಿಸ್ ಇತ್ತು. ಹಾ ಆ ಟೈಮ್ದಲ್ಲಿ ನಾ ಇಲ್ಲಿ ಕುಡಿದು ಪಡೋದು ಮಾಡ್ತಾ ಇರಲಿಲ್ಲ. ಹಾ ನಾ ಇಲ್ಲಿ ಬಂದದ್ದು 1993. 93. ಮತ್ತೆ ಅಪ್ಪಾಜಿ ಹೋಗಿದ್ದು ಯಾವ ಇಯರ್? ಅವ್ರು ಹೋಗಿದ್ದು 2004. ಮತ್ತೆ 1993 ಬಂದ್ರೆ ಅಂದ್ರೆ ಅವರು ಸಮಾಗಮ ಇರ್ಬೋದಲ್ಲ ನಿಮ್ಮ ಜೊತೆ? ಸಮಾಗಮ ಸಾಕಷ್ಟಾಗಿದೆ. ಹಾ ಅವ್ರೇನಂತ ಹೇಳಿದಾರೆ ಹುಂಚೆ ಗಿಡ ಅದು ಹಾ. ಅದು ನನ್ನ ಜೊತೆಗಾಗಿಲ್ಲ. ಅಚ್ಚಾ 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 ಅಚ್ಚಾ. ಇದ್ದ ಹೇಳ್ಬೇಕಲ್ಲ. ಹಾ 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 ಭಾರತೀಯ ಸುರಾಜ್ಯ ಸಂಸ್ಥೆ ಹಾ ಅದ್ರ ಬಗ್ಗೆ ಹೇಳಿದೆ. ಹಾ. ಈಗ ಕುಲಕರ್ಣಿ ಅವರು ಭಾರತೀಯ ಸುರಾಜ್ಯ ಸಂಸ್ಥೆಯ ಕಾರ್ಯಕಾರಿ ಅಧ್ಯಕ್ಷರು. ಹಾ ಭಾರತೀಯ ಸುರಾಜ್ಯ ಸಂಸ್ಥೆ ಬಗ್ಗೆ ಅವ್ರಿಗೆ ಹಾ. ಈಗ ನೀವು ಭಾರತೀಯ ಏನು ಸರ್? ಭಾರತೀಯ ಸುರಾಜ್ಯ ಸಂಸ್ಥೆ. ಹಾ, ಭಾರತೀಯ ಸುರಾಜ್ಯ ಸಂಸ್ಥೆಯ ಅಧ್ಯಕ್ಷರಾಗಿರಿ ಅಂತ ನೀವು? ಕಾರ್ಯಾಧ್ಯಕ್ಷ. ಕಾರ್ಯಾಧ್ಯಕ್ಷ. ಏನ್ರಿ ಅದ್ರ ನೇಚರ್ ಆಫ್ ವರ್ಕ್ ಏನ್ರಿ ಸರ್ ಅದ್ರದ್ದು? ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ಒಂದು ಸಂಕಲ್ಪ ಹಾ ಭಾರತವು ಸಂಪೂರ್ಣವಾಗಿ ಶಾಂತಿಯಲ್ಲಿ ನೆಲೆಸ್ಬೇಕಂತ ಅವ್ರ ಮೊದಲನೇ ಸಂಕಲ್ಪ. ಹ್ಮ್ ಹುಟ್ಟಿ ಬಂದ ಪ್ರತಿಯೊಬ್ಬ ಮಾನವ ಆಧ್ಯಾತ್ಮದ ತಳಹದಿ ಮೇಲೆ ಹ್ಮ್ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಹ್ಮ್ ಆ ಜೀವನವನ್ನು ಸದುಪಯೋಗಿ ಸಮಾಜಕ್ಕೆ ಹ್ಮ್ ನಿಯೋಜಿಸುವಂತ ಕಾರ್ಯವನ್ನು ಮಾಡಬೇಕು. ಮಾಡಬೇಕು. ಗುರುಗಳು 1993ರಲ್ಲಿ ಹಾ ಅದಕ್ಕೂ ಪೂರ್ವದಲ್ಲಿ ಅವರು ಹ್ಮ್ ಸುಮಾರು ತಮ್ಮ ಜೀವನವನ್ನ ಹ್ಮ್ ಕೇವಲ ವೇದಾಂತಕ್ಕಾಗಿ ಜ್ಞಾನ ಪ್ರಚಾರಕ್ಕಾಗಿ ಹ್ಮ್ ಹಲವು ಕಡೆ ತಮ್ಮ ಪ್ರಯಾಣ ಬೆಳೆಸಿ ಅನೇಕ ಗ್ರಂಥಗಳನ್ನು ಬರೆದು ಹಾ ಅನೇಕ ಸಪ್ತಾಹಗಳನ್ನು ಮಾಡಿ ಹಾ ಎಲ್ಲರಿಗೆ ಜ್ಞಾನಬೋಧವನ್ನ ಹಾ ಪರಿಪೂರ್ಣವಾಗಿ ಅರಿಯುವಂತೆ ಮಾಡಿ ಹಾ ಇಲ್ಲಿ ಬಂದ ತಮ್ಮ ಭಕ್ತರನ್ನೆಲ್ಲ ಸಂಪೂರ್ಣವಾಗಿ ಆ ಜ್ಞಾನೋದಯ ಅವರಿಗೆ ನೀಡಿದರು. ರೈಟ್. ಶ್ರೀ ಗಣಪತರಾವ್ ಮಹಾರಾಜಿ ಜೊತೆ ನಿಮ್ಗೆ 10 ವರ್ಷ ಒಡನಾಡ ಇತ್ತು ಅಂದಂಗೆ ಆಯ್ತು ಅರ್ಥ. 93 ನೋಡ್ರಲ್ಲಿ ಎಷ್ಟಾಗತ್ತೆ? 93ರಿಂದ 2004 ರೀ. 2004. 11 ವರ್ಷ ರೀ. ಅದಕ್ಕೂ ಪೂರ್ವದಲ್ಲಿ ಇತ್ತು. ಹಾ ಆದ್ರೆ ಗಾಢವಾಗಿ ಬೆಳೆದು 1993ರಿಂದ. ಹಾ ಯಾಕಂತ ಕೇಳ್ಬೋದು ನೀವು. ನಾನು ಬೇರೆ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದೆ. ನೀವು ಅವಾಗ ಈಗ ಬಂದು ಹೋಗ್ತಾ ಇದ್ದೆ. ಹಾ ಹೆಚ್ಚಾಗಿ ನನ್ನ ತಮ್ಮ ವಸಂತ ಅಂತಿದ್ರು. ಹಾ ಅವರು ಸಂಪೂರ್ಣವಾಗಿ ತಮ್ಮ ನೌಕರಿಯನ್ನು ಬಿಟ್ಟು ಇದರಲ್ಲೇ ತೊಡ್ಕೊಂಡು ಸಂತರಾದರು. ಜೊತೆಗೆ ನಮ್ಮ ಬಾಲಕಿ ಇರ್ತ ತಂಗಿಯಂದಿರು ಈಗ ಗ್ರಾಮ ಸಮೀಪ ಇರೋದ್ರಿಂದ ದಿನಾಲು ಸಾಯಂಕಾಲ ಗುರುಗಳ ಸೇವೆಗೆ ಬಂದು ಪದಪದ್ಯಗಳನ್ನಂದು 3-4 ಜನ ಬಾಲಕಿಯರಲ್ಲಿ ಬರ್ತಾ ಇದ್ರು. ಅವರಿಂದ ನಾನು ಕೇಳ್ಕೊಂಡು ತಿಳ್ಕೊತಾ ಇದ್ದೆ ಅಷ್ಟೇ. ಅವಾಗ ನನಗೆ ಅಷ್ಟು ಗುರುಗಳ ಸಂಬಂಧ ಭಾಳ ಇರಲಿಲ್ಲ. ಸರಿ. 1971ರಲ್ಲಿ ನಾನು ರಜದ ಮೇಲೆ ಬಂದಾಗ ಅದು ಅವಾಗ ನನಗೆ ನಾಮಕರಣ ಆಯಿತು. ಅಲ್ಲಿಂದ ಸ್ವಲ್ಪ ಅವ್ರ ವಿಚಾರಧಾರೆಗಳನ್ನ ಅವಲೋಕನ ಮಾಡ್ತಾ ಇದ್ದೆ. ತದನಂತರ 93ರಲ್ಲಿ ನಾನು ಮತ್ತು ಬಂದಾಗಿಲ್ಲೇ ಶಾಲೆಯ ಶಿಕ್ಷಕರು ರಿಟೈರ್ಡ್ ಆದೆ. ರಿಟೈರ್ಡ್ ಅಂದ್ರೆ ಯಾಕೆ ಆದ್ನಿ ಅಂತ ಅದಕ್ಕೊಂದು ಕಾರಣ ಹೇಳ್ತೇನೆ. ಇಲ್ಲೇ ದಿನಾಲೂ ಬರ್ತಾ ಇದ್ದೆ. ನಾನು ಇರೋದು ಊರ ತೋಟದಲ್ಲಿ, ಗುರುಗಳು ಇರೋದು ಇಲ್ಲೇ ತಮ್ಮ ವಾಸಸ್ಥಾನದಲ್ಲಿ. ನನಗೆ ಅವರನ್ನ ದಿನಾಲು ಬೆಳಿಗ್ಗೆ ನೋಡ್ಬೇಕೆಂಬಂತ ಬಹಳಷ್ಟು ಉತ್ಕಟ ಇಚ್ಛೆ. ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ಬರ್ತಾ ಇದ್ದೆ, ಅವರ ದರ್ಶನ ತಗೋತಾ ಇದ್ದೆ. ಹೀಗೆಲ್ಲ ಹಾಗೆ ನಡೀತಾ ಇತ್ತು. ಅಷ್ಟರಲ್ಲಿ 93ರಲ್ಲಿ ಏನ್ ಮಾಡಿದ್ರು, ತಮ್ಮ ಒಂದು ಸಂಕಲ್ಪವನ್ನು ಬದಲಿ ಮಾಡಿ ಈ ಭಾರತಾದ್ಯಂತ ಜಗತ್ತಿನಾದ್ಯಂತ ಜನರ ಕಷ್ಟಗಳನ್ನ ನೋಡಿ, ಜನರಲ್ಲಿ ತಾಪತ್ರಗಳನ್ನು ನೋಡಿ, ಎಲ್ಲೆಡೆಯಲ್ಲಿ ಮೋಸ, ವಂಚನೆ, ಕೊಲೆ, ಸುಲಿಗೆ, ದರೋಡೆ, ಸ್ತ್ರೀ ಹತ್ಯೆ, ಗೋ ಹತ್ಯೆ, ಲಂಚ, ಭ್ರಷ್ಟಾಚಾರ ಇವೆಲ್ಲವರ ಸಮ್ಮುಖದಲ್ಲಿ ಎದ್ದು ಕಾಣಿಸ್ತೊಡಗಿದವು. ಈ ಮೊದಲು ಅವರು ಯಾವುದೇ ವರ್ತಮಾನ ಪತ್ರವನ್ನು ಓದ್ದವರು, ಆಕಾಶವಾಣಿಯ ಸುದ್ದಿಯನ್ನು ಕೇಳದವರು, ಇದೆಲ್ಲ ಅವ್ರ ಕಣ್ಣಿಗೆ ಒಂದು ಥರದ್ದು ಅವರಿಗೆ ತಮ್ಮ ಈ ಸತ್ಯ ಜೀವನದಲ್ಲಿ ಒಬ್ಬ ಸಂತನಿಗೆ ಇವೆಲ್ಲ ವಿಚಾರಗಳು ಬಂದಾಗ ಅವ್ರು ಏನು ಪ್ರಯತ್ನ ಮಾಡ್ತಾರೆ ಅಂದರೆ ಇದನ್ನು ಹೇಗಾದ್ರೂ ಮಾಡಿ ತಡೆ ಮಾಡಬೇಕಂತೇಳಿ ತಮ್ಮ ಒಂದು ಸಂಕಲ್ಪ ಯೋಚನೆ ಮಾಡಿದರು. ಅವರಿಗೆ ನಿಕಟವಿದ್ದ ಎಲ್ಲ ಶಿಷ್ಯರನ್ನ ಕರೆದು ಅವರೆಲ್ಲ ಕೇಳಿ, ಈಗ ನಾವು ಹೇಗೆ ಬಿಟ್ಟರೆ ನಾವಿದ್ದಷ್ಟು ಕೂಡ ಏನಾಗ್ತೀವಿ, ಈ ವಂಚನೆಯಿಂದ, ಈ ಜನರ ರೂಢಿಗತವಾದ ಬೆಳೆದಂಥ ಈ ಕೃತ್ಯಗಳಿಂದ ನಮ್ಮ ಸಂತ ಜನರಿಗೆ, ನಮ್ಮ ಈ ಸಂತ ಸಂಸ್ಕಾರಕ್ಕೆ, ನಮ್ಮ ಸನಾತನ ಸಂಸ್ಕೃತಿಗೆ ಇದೊಂದು ಆಘಾತ ಆಗ್ತಾ ಇದೆ. ಈಗ ನಾವೆಲ್ಲರೂ ಕೂಡಿ ಇದಕ್ಕೆ ಒಂದು ತಳಪಾಯ ಹಾಕಬೇಕಾಗ್ತದೆ. ಅದಕ್ಕೆ ನೀವೆಲ್ಲರೂ ಇದಕ್ಕೆ ಸನ್ನದ್ಧರಾದರೆ ಆ ಯೋಚನೆ ನಿಮ್ಗೆ ಹೇಳ್ತೀನಿ ಅಂತೇಳಿ ಸುಮಾರು ಅದರ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಕರೆಸಿ
ಭಂಡ್ರಕೋಟೆ ಅಂತ ಬರುತ್ತೆ ಸೊಲ್ಲಾಪುರದಲ್ಲಿ. ಅಲ್ಲಿ ಅವ್ರನ್ನ ಕರೆಸಿ ಅವರೆಲ್ಲರಿಗೂ ಹೇಳಿದರು, ಇದಕ್ಕೆ ನಾವು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಆ ಸಂಸ್ಥೆ ಹೆಸರು ಭಾರತೀಯ ಸುರಾಜ್ಯ ಸಂಸ್ಥೆ. ಅವಾಗೆಲ್ಲರೂ ಅದಕ್ಕೆ ಒಮ್ಮೆಲೆ ಒಪ್ಪಿಗೆ ಕೊಡಲಿಲ್ಲ. ಗುರುಗಳ ನಿಮ್ದೆಲ್ಲ ಅಧ್ಯಾತ್ಮ ಸಂಶೋಧ, ಈ ಸಂಸ್ಥೆ ಸ್ಥಾಪನೆ ಮಾಡ್ಬೇಕಂತೀರಿ, ಯಾಕೆ ಮಾಡ್ಬೇಕಂತೀರಿ ಅಂತ ಕೇಳಿದರು. ಈಗನೆಲ್ಲ ನೀವು ನೋಡ್ತಾ ಇದ್ದೀರಿ, ದೇಶದಲ್ಲಿ ಭ್ರಷ್ಟಾಚಾರದ ತುದಿ ಮುಟ್ತಾ ಇದೆ. ಸಾಲದ ಹೊರೆ ದೇಶದ ಮೇಲೆ ಹೆಚ್ಚಾಗ್ತಾ ಇದೆ. ಎಲ್ಲಿ ನೋಡಿದೆಲ್ಲ ವ್ಯಸನ ಗ್ರಾಮಗಳು ಆಗ್ತಾ ಇವೆ. ಜನರ ಒಂದು ರೀತಿ ನಿವಾಸ, ನೀತಿ, ನ್ಯಾಯ ಇದೆಲ್ಲವೂ ನಾಶ ಆಗ್ತಾ ಇದೆ. ಇದಕ್ಕೆ ಆಗದ ತಡೆಯಬೇಕಾದ್ರೆ ಇದಕ್ಕೆ ಒಂದೇ ಉಪಾಯ, ಅದು ಭಾರತೀಯ ಸ್ವರಾಜ್ಯ ಸಂಸ್ಥೆ. ಅದಕ್ಕೆ ಜನರು ಕೇಳ್ತಾರೆ, ಇದು ನೀವು ಈಗ ಮಾಡಿದ್ರೆ ಜನರು ಯಾರು ಒಪ್ಪಂಗಿಲ್ಲ, ಅವರು ಸ್ವಲ್ಪ ಕೇಳ್ಕೊತಾರೆ. ಇಲ್ಲ, ಎಲ್ಲರೂ ಕೂಡ ಪ್ರಯತ್ನ ಮಾಡೋದಿದೆ. ಇದಕ್ಕೆ ಒಂದು 8 ಸೂತ್ರಗಳು ಕೊಡ್ತಾ ಇದ್ದಾರೆ. 8 ಸೂತ್ರಗಳಲ್ಲಿ ಮೊದಲನೇದಾಗಿ ಪ್ರತಿಜ್ಞೆ ಮಾಡಬೇಕಾಗತ್ತೆ. ಇದರ ಸದಸ್ಯ ಆಗಲಿಕ್ಕೆ, ಈ ಸಂಸ್ಥೆಯ ಸದಸ್ಯ ಆಗಲಿಕ್ಕೆ ನಾನು ಈ 8 ಸೂತ್ರಗಳು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ನಾನು ನನ್ನ ಜೀವನದಲ್ಲಿ ವ್ಯಸನ ಮುಕ್ತ ಜೀವನ ನಡೆಸುತ್ತೇನೆ, ಯಾವುದೇ ಚಟಗಳಿಗೆ ಅಧೀನವಾಗುವುದಿಲ್ಲ, ಸರಳ ಸಹಜ ಮಾರ್ಗವನ್ನ ನಡೆಯುತ್ತೇನೆ. 2, ನಾನು ಭೋಗವಾದ ವಿಲಾಸ ಜೀವನವನ್ನ ತ್ಯಜಿಸಿ ಸಾದಾ ಸರಳ ಜೀವನವನ್ನೇ ಆಚರಿಸುತ್ತೇನೆ. 3, ನನ್ನ ಕರ್ತವ್ಯದಲ್ಲಿ ಕರ್ತವ್ಯ ನಿಷ್ಠೆಯಿಂದ ನನ್ನ ಬಂದ ಪಾಲಿಗೆ ಬಂದ ಕರ್ತವ್ಯವನ್ನ ಪರಿಪೂರ್ಣವಾಗಿ ನೆರವೇರಿಸುತ್ತೇನೆ. 3, ಇವತ್ತಿನ ಜೀವನದಲ್ಲಿ ಪ್ರಾಮಾಣಿಕತೆ ಅತ್ಯವಶ್ಯವಿದೆ. ನಾನು ಪ್ರಾಮಾಣಿಕನಾಗಿ ನನ್ನ ಕಾರ್ಯವನ್ನ ನೆರವೇರಿಸುತ್ತೇನೆ. 5, ಈಗಿನ ಜೀವನದಲ್ಲಿ ಸಂತರು ಬೋಧಿಸಿದಂಥ ಅಹಿಂಸಾ ಜೀವನವನ್ನ ನಾನು ಪರಿಪೂರ್ಣವಾಗಿ ನನ್ನದಾಗಿ ಆಚರಣೆಯಲ್ಲಿ ತರುತ್ತೇನೆ. 6ನೇದು, ನನ್ನ ಗ್ರಾಮಕ್ಕಾಗಿ ಗ್ರಾಮಸ್ಥರು ನನಗೆ ಯಾವುದೇ ಸೇವೆ ಕೊಟ್ಟರೆ, ಸ್ವಚ್ಛತೆ ಇರಲಿ, ಬೇರೆ ಏನಾದರೂ ಕೆಲಸ ಇರಲಿ, ನಾನು ಅದರಲ್ಲಿ ಏನೂ ಅಭಿಲಾಷೆ ಇಲ್ಲದೆ ನಿರ್ವ್ಯಾಜ್ಯ ಪ್ರೇಮದಿಂದ ನಾನು ಆ ಕಾರ್ಯವನ್ನ ಮಾಡುತ್ತೇನೆ. 7, ಇವತ್ತು ದೇಶಕ್ಕಾಗಿ ಬಂದದ್ದು ಸಂಕಟ ಅಂದರೆ ದೇಶಕ್ಕಾಗಿ ಯಾರಿಗೂ ಪ್ರೇಮ ಇಲ್ಲ. ಅದಕ್ಕಾಗಿ ನಮ್ಮಲ್ಲೇ ತಯಾರಾಗತಕ್ಕಂಥ ವಸ್ತುಗಳನ್ನು ಬಳಸಿ ನಾನು ಸ್ವದೇಶಿ ಆಚಾರ ವಿಚಾರ ಪ್ರಚಾರವನ್ನು ಮಾಡುತ್ತೇನೆ. 8, ನಮ್ಮ ಮಾನವ ಜೀವನದಲ್ಲಿ ಸುಮಾರು 24 ತಾಸುಗಳಲ್ಲಿ ಕನಿಷ್ಠ 2 ತಾಸಾದರೂ, ಕನಿಷ್ಠ 2 ಸಲ ಉಪಯೋಗಿಸಿದ್ದಾರೆ, 2 ತಾಸಾದರೂ ಆಧ್ಯಾತ್ಮ ಜೀವನದಲ್ಲಿ ಸಂತರ ಸಹವಾಸ, ಗ್ರಂಥ ವಾಚನೆ, ಭಜನೆ, ಕೀರ್ತನೆ ಇವೆಲ್ಲವುಗಳನ್ನು ನಾನು ರೂಢಿಸಿಕೊಳ್ತೇನೆ ಅಂತ 8 ಸೂತ್ರಗಳನ್ನು ಕೊಟ್ಟರು. ಇದಾದ್ಮೇಲೆ ಗುರುಗಳು ಅದನ್ನೆಲ್ಲ ಕಡೆ ಪ್ರಚಾರ ಮಾಡಲಿಕ್ಕೆ ದಿಂಡಿ ಪ್ರಾರಂಭ ಮಾಡಿದರು. 1993ರಲ್ಲಿ ಅಜನಾಳ್ ಅಂತ ಗ್ರಾಮ, ಆ ಗ್ರಾಮಕ್ಕೆ ಗುರುಗಳು ತಮ್ಮ ಜಯಂತಿ ಉತ್ಸವ ಆದ್ಮೇಲೆ ವಿಶ್ರಾಂತಿ ಸ್ಥಾನಕ್ಕೆ ಹೋಗ್ತಾ ಇದ್ರು. ಅಲ್ಲೆಲ್ಲರನ್ನು ಕರೆದು ನೀವು ಒಂದು 15 ದಿನ ದಿಂಡಿ ಮಾಡೋಕೆ ಅಂದರು. ಆಗಲೇ ಅಂತ ಎಲ್ಲರೂ ಒಪ್ಕೊಂಡ್ರು. ಆ ದಿಂಡಿಲಿ 4 ಬೋಧನೆಗಳನ್ನು ಕೊಟ್ಟರು. ನೀತಿ ಬೋಧನೆಗಳನ್ನು ನೀಡಿ, ನೀತಿ, ಭಕ್ತಿ, ಆದರ್ಶ ಗ್ರಾಮ, ಸ್ವದೇಶಿ ವಿಚಾರ, ಈ 4 ವಿಚಾರಧಾರೆಗಳನ್ನ ನೀವು ಭಾಷಣದ ಮೂಲಕ, ಗಾಯನದ ಮೂಲಕ, ಕೃತಿಯ ಮೂಲಕ, ಕಲೆಯ ಮೂಲಕ ಪ್ರಚಾರ ಮಾಡ್ರಿ ಅಂದರು. ಇದಕ್ಕಾಗಿ ಒಂದು ರಾಮರಾಜ ಕಲಾವನ್ನು ಕೂಡ ಸ್ಥಾಪನೆ ಮಾಡಿದರು. ಈ ರಾಮರಾಜ ಕಲಾದ ಸಂಸ್ಥಾಪಕರೇ ಶ್ರೀ ಕೃಷ್ಣಾಜಿ ಗುರಿ ಅವರು ಕೂಡ ಇದಕ್ಕಾಗಿ ಸಾಕಷ್ಟು ದುಡಿದವರು. ಹೀಗಾಗಿ ಅದು ರಾಮರಾಜ ಕಲಾ ಮೇಳ ಅವ್ಯಾಹತವಾಗಿ ತನ್ನ ಕಾರ್ಯವನ್ನು ಈಗೂ ಮಾಡ್ತಾ ಇದೆ. ತದನಂತರ 93ರಲ್ಲಿ ಶುರುವಾದ ಈಗ ಅದ್ರ ಹೆಡ್ ಆಫೀಸ್ ಎಲ್ಲಿದೆ? ಹೆಡ್ ಆಫೀಸು ಸೊಲ್ಲಾಪುರದ ಹತ್ತಿರ ತೇರಾ ಮೇಲೆ ಬರುತ್ತೆ, ಬಸವನಗರ. ಅದರಲ್ಲಿ 1.5 ಎಕರೆ ಸ್ಥಳ ಇದೆ. ಅದರಲ್ಲಿ ಭವ್ಯವಾದ ಸಭಾ ಮಂಟಪ ಇದೆ, 5-6 ಕೋಲಿಗಳಿವೆ, ಎಲ್ಲ ವ್ಯವಸ್ಥೆ ಇದೆ. ಅಲ್ಲೇ ವರ್ಷಕ್ಕೆ 4 ಸಲ ಕಾರ್ಯಕ್ರಮ ಆಗ್ತಾ ಇದೆ. 1ನೇದು ಗುರುಪೂರ್ಣಿಮೆ ಅಂತ ಆಗ್ತದೆ, 2ನೇದು ದಿಂಡಿ ಬರ್ತದೆ, 3ನೇದು ನಮ್ಮ ಭಾರತ ಸ್ವರಾಜ್ಯ ಸಂಸ್ಥೆ ಅಕ್ಟೋಬರ್ 2ನೇ ತಾರೀಕಿನ ಜನ್ಮೋತ್ಸವ ಇದೆ, ಅದು ಆಗ್ತಾ ಇದೆ. ಇನ್ನು ಅನೇಕ ಕಾರ್ಯಗಳು ನಡೀತಾ ಇರ್ತಾವಲ್ಲೇ. ಇದು ಸ್ಥಾನ ಇರೋದು ಓನ್ಲಿ ತೇರಾ ಮೇಲಕ್ಕೆ ಅಷ್ಟೇ ಅದನ್ನು, ಮತ್ತು ಇಂಡಿಯಾದೊಳಗೆ ಬೇರೆ ಕಡೆ ಎಲ್ಲಿ ಗುರುಗಳ ಸಂಕಲ್ಪ ಹೇಗಿತ್ತಲ್ಲ, ಅವರು ಮೊದಲು ಮಾಡಿದ ಮೇಲೆ ಆಯಾ ಗ್ರಾಮಗಳಲ್ಲಿ ನಿಮ್ಮ ಎಲ್ಲ ಗ್ರಾಮಗಳನ್ನ ನಿಮ್ಮ 18 ವರ್ಷದ ಮೇಲ್ಪಟ್ಟ ಮಹಿಳೆ ಇರಲಿ ಪುರುಷ ಇರಲಿ ನೀವೆಲ್ಲ ಇದಕ್ಕೆ ಮೆಂಬರ್ ಆಗಬೇಕು. ಇದಕ್ಕೆ ಸದಸ್ಯರಾದ್ಮೇಲೆ ನಿಮ್ಮ ಗ್ರಾಮದಲ್ಲಿನೇ ನೀವೊಬ್ಬರು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ 9 ಜನ ಸದಸ್ಯರು ಮಾಡ್ಕೋಬೇಕು. ಆ 9 ಜನ ಸದಸ್ಯರು ಕೂಡಿ ನಿಮ್ಮ ಗ್ರಾಮದಲ್ಲಿ
ಗ್ರಾಮ ಸಂಕೀರ್ತನ ಬೆಳಗ್ಗೆ ಎದ್ದ ಕೂಡಲೇ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಜೈ ಗುರು ಜೈ ವಿಠಲ್ ಅಂತ ಒಂದು ಅರ್ಧ ಗಂಟೆ ಗ್ರಾಮ ಸಂಕೀರ್ತನೆ ಮಾಡಬೇಕು. ಎರಡನೇದಾಗಿ ಗ್ರಾಮ ಸ್ವಚ್ಛ ಇಡಲು ದಿನಂಪ್ರತಿ ಆಗದೇ ಇದ್ರೂ ಕೂಡ ವಾರಕ್ಕೊಮ್ಮೆ ಆದರೂ ಗ್ರಾಮ ಸ್ವಚ್ಛತೆ ನಡೆಸುವಂತ ಮಾಡಬೇಕು. ಮೂರನೇದು ನಿಮ್ಮ ಸ್ವಚ್ಛತೆ ಗ್ರಾಮವನ್ನ ಬೆಳೆಸಿ ಅಲ್ಲಲ್ಲಿ ಗಿಡ ನೆಡುವಂತ ಕಾರ್ಯಕ್ರಮ ಮಾಡಬೇಕು ಅಂತ ಅದಕ್ಕೆ 3 ಕಾರ್ಯಕ್ರಮ ಕೊಟ್ಟರು ನಮಗೆ. ಅದು ಅನೇಕ ಗ್ರಾಮಗಳಲ್ಲಿ ಸ್ಥಾಪನೆ ಆಯಿತು. ಹಕ್ಕನೂರಲ್ಲಿ, ಕಕ್ಮರಿಯಲ್ಲಿ, ಅಜನಾಳದಲ್ಲಿ, ಬೊಮ್ಮನಹಳ್ಳಿಯಲ್ಲಿ, ಈಗ 30 ಗ್ರಾಮ ಮತ್ತು ಶಹರಗಳಲ್ಲಿ ಈ ಸಂಸ್ಥೆಗಳು ಸ್ಥಾಪನೆ ಆದವು. ಈ ಸಂಸ್ಥೆಗಳು ಸಂಸ್ಥಾಪನೆ ಆದ್ಮೇಲೆ ಕಾರ್ಯ ನಡೀತಾ ಇತ್ತು. ಅವಾಗ ಎಲ್ಲ ಮಾಡ್ತಾ ಇದ್ವಿ. ಕಾಲಕ್ರಮೇಣ ಅದು ಬದಲಾಗತ್ತೆ ಅಲ್ಲ. ಈಗ ಅದಕ್ಕೆ ದಿಂಡಿನೇ ಹೆಚ್ಚು ಪರವಾಗಿದೆ. ಇದು ದಿಂಡಿ ಜೊತೆಗೆ ಅಜನಾಳದಾದ್ಮೇಲೆ ಸಿಂದಗಿ ತಾಲೂಕು ಬೊಮ್ಮನಹಳ್ಳಿ ಅಂತ ಬರುತ್ತೆ, ಅವರು ಪ್ರಾರಂಭ ಮಾಡಿದರು. ಅದ್ರ ಜೊತೆಗೆ ವಿಜಯಪುರದಿಂದ ಹಲವಾರು ಭಕ್ತರು ನಾವು ಮಾಡ್ತೀವಂತ ವಿಜಯಪುರ ಭಕ್ತಾದಿಗಳು ಅವರು ಕೂಡ ದಿಂಡಿಯನ್ನು ಪ್ರಾರಂಭ ಮಾಡಿದರು. ಕಕ್ಮರಿ ರಾಮತೀರ್ಥ ಜತ್ ಅಂತೇಳಿ ಅವರು ಕೂಡ ಪ್ರಾರಂಭ ಮಾಡಿದರು. ಜೊತೆಗೆ ಕರ್ನಾಟಕ ಸಾಲುದ್ರು ಅಂತ ಹೇಳಿ ಮಹಾರಾಷ್ಟ್ರದಿಂದ ಗೋಟೇವಾಡಿ, ಮೋಳ ತಾಲೂಕು, ಸೊಲ್ಲಾಪುರ ಜಿಲ್ಲೆ, ಇನ್ನೊಂದು ಬಾರ್ಸಿ ಜಿಲ್ಲೆಯಿಂದ 2 ದಿಂಡಿಗಳು ಅವರು ಪ್ರಾರಂಭ ಮಾಡಿದರು. ಒಟ್ಟು 6 ದಿಂಡಿಗಳು ಇಲ್ಲಿ ಬರ್ತಾವ್ರಿ. ಸುಮಾರು 250 ಗ್ರಾಮಗಳನ್ನು ಸಂಚರಿಸಿ ರಾಮನವಮಿ 2 ದಿವಸ ಇರ್ಲಿಕ್ಕೆ ಬಂದು ಇಲ್ಲಿ ತಾವು ಮಾಡಿದ ಎಲ್ಲ ಕಾರ್ಯಕ್ರಮಗಳನ್ನ ಇಲ್ಲಿ ಬಂದಂತ ಎಲ್ಲ ಭಕ್ತರಿಗೂ ಸಂತರಿಗೂ ನಿರೂಪಣೆ ಮಾಡ್ತಾ ಇದ್ದಾರೆ. ಹೀಗೆ 6 ದಿಂಡಿಗಳ ಕಾರ್ಯ ಅವ್ಯಾಹತವಾಗಿ. ದಿಂಡಿಗಳು ಟೋಟಲ್ ಎಷ್ಟು ಜನಸಂಖ್ಯೆ ಕೂಡ್ತವ್ರಿ ದಿಂಡಿಯೊಳಗ? ದಿಂಡಿಯೊಳಗೆ ಭಾಗವಹಿಸಿದವರು ಕೇಳಲಿಕ್ಕೆ ಬಂದವರು ಇಲ್ಲ, ದಿಂಡಿಯೊಳಗೆ ಭಾಗವಹಿಸಿ ಇಲ್ಲಿ ಬರೋರು. ದಿಂಡಿಯೊಳಗೆ ಭಾಗವಹಿಸೋ ಸುಮಾರು 300 ಜನ ಇರ್ತಾರೆ. ಒಂದು ದಿಂಡಿಗೂ 6 ದಿಂಡಿಗೆ ಒಮ್ಮೆ ಏನಾಗತ್ತೆ ರೀ, ಸೂಟಿ ಸಾಲಿ ಬಗ್ಗೆ ಸಮಸ್ಯೆ ಬರ್ತಿರ್ತಾವೆ. ಕೆಲವು ಸಮಯ ಸೂಟಿ ಇರ್ತಾವೆ. ಸೂಟಿ ಟೈಮ್ದಾಗ ಒಂದು 500-600 ಜನ ಬರ್ತಾರೆ. 6 ದಿಂಡಿ ಕೂಡಿ. ಕೆಲವು ಟೈಮ್ದಾಗ ಏನಿರುತ್ತೆ, ಸಾಲಿ ಸೂಟಿ ಇರಂಗಿಲ್ಲ, ಅವಾಗ 400-500 ಜನ ಬರ್ತಾರೆ ಬೇರೆ ಬೇರೆ ದಿಂಡಿಯಿಂದ. ಹಾಗಾಗಿ ನೀವು ಸಾವಿರಾರು ಜನ ಕೂಡ್ತಾರಂದ್ರೆ ಅಲ್ಲಿ ಇಲ್ಲಿ ಬಂದಾಗ ಜಮಾ ಆಗ್ತಾರೆ. ಟೋಟಲ್ ಹೇಳದ್ನ ಇಲ್ಲಿ ಮೊದಲೇ ಭಕ್ತರು ಬಂದಿರ್ತಾರಲ್ಲ ಈ ಕಡೆ ದಿಂಡಿ ಒಳಗ ಅಲ್ದೆ ಮತ್ ನಡು ಹಳ್ಳಿ ಒಳಗೂ ಕೂಡಿರ್ತಾರ್ರಿ. ಹಿಂಗಾಗಿ ಹೆಚ್ಚು ಜಮಾ. ಕೊನೆಯ ದಿನ ಒಂದು 15. ಅಪ್ಪಾಜಿ, ನೀವು ಏರ್ ಫೋರ್ಸ್ ನೊಳಗೆ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ? ನಾನು 15 ವರ್ಷ ಸರ್ವಿಸ್ ಮಾಡಿದೆ, ಟೆಕ್ನಿಷಿಯನ್ ಅಂತ. ಯಾವ್ಯಾವ ಏರಿಯಾದಾಗ ಸರ್ವಿಸ್ ಮಾಡಿದ್ರಿ? ನಾನು ಮೊದಲೇ ಪ್ರಾರಂಭಿದ್ದು ಕಾನ್ಪುರ್ ಟ್ರೈನಿಂಗು, ತದನಂತರ ತಾಮ್ರಂ ಟ್ರೈನಿಂಗು ಚೆನ್ನೈ, ನಂತರ ನಾನು ಟ್ರಾನ್ಸ್ಫರ್ ಆಗಿದ್ದು ಪಂಜಾಬ್ ಬರ್ನಾಲಾ. 5 ವರ್ಷ ಅಲ್ಲಿ ಸೇವ್ ಮಾಡಿದ್ಮೇಲೆ ಒಂದು ಟ್ರೈನಿಂಗ್ ಪಾಸ್ ಆಗಿ ಮತ್ತೆ 2ನೇ ಟ್ರೈನಿಂಗ್ ಬಂತು. 2ನೇ ಟ್ರೈನಿಂಗ್ ಬಂದಾಗ 1971ನೇ ಇಸ್ವಿ ಪಾಕಿಸ್ತಾನ ಮತ್ತು ನಮ್ದು ಯುದ್ಧ ಪ್ರಾರಂಭ ಆಗೋದಿತ್ತು. ನಮ್ಗೆ ಆರ್ಡರ್ ಬಂತು ಎಲ್ಲರಿಗೂ, ನಮ್ಮ ಟ್ರೈನಿಯವರಿಗೆ, ತಯಾರಾಗ್ರಿ ಬಡ ಡೆಕೋಟ್ರಾ ವಿಮಾನ ಬಂದಿದೆ, ನಿಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹತ್ರಿ ಅಂದ್ರು. ನಾವಾಗೆಲ್ಲ ಡಂಗ್ರಿ ಸೂಟ್ ಇರ್ತದೆ, ಕೆಲಸ ಮಾಡಿ ಸೂಟ, ಅದ್ರ ಮೇಲೆ ಇದ್ವಿ. ಬಡ ನಮ್ದೆಲ್ಲ ಸಾಮಗ್ರಿಗಳು ತಗೊಂಡು ಬಂದು ಡೆಕೋಟಾ ಹತ್ತಿದ್ವಿ. ಮಾಡಿ ಬಂದು 72 ನಿಮಗೆ ಏಜ್ ಎಷ್ಟು ಅಪ್ಪಾಜಿ? 80 ರೀ. 80 ಅಂದ್ರಲ್ಲ, ಏನು ನಿಮ್ಮದು 80 ಆರೋಗ್ಯದ ಗುಟ್ಟು ಏನು ಆಹಾರ ಏನು? ಯಾಕಂದ್ರೆ ಈಗ ನೋಡ್ರಿ, ನಮಗೆ 40ಕ್ಕೆ ಶುಗರ್ ಬಂದದ, ನಿಮಗೆ ಶುಗರು ಯಾವ ಇಲ್ಲ. ಅದೇ ಅದ್ಭುತ. ಏನು ಆರೋಗ್ಯದ ಗುಟ್ಟು ನಿಮಗಂತ? ಒಂದನೇದು ಗುರುವಿನ ಸಂಪರ್ಕ, 2ನೇದು ಮನೆಯ ಸಂಸ್ಕಾರ, 3ನೇದು ನನ್ನ ಅಕ್ಕ ತಂಗಿಯರ ಜೊತೆ ಬಂದಂತ ನನ್ನ ಈ ಸಂತಾನ ಸಂಸ್ಕಾರ, ಜೊತೆಗೆ ಇಲ್ಲಿ ಏನೆಲ್ಲ ಇದಾರಲ್ಲ ಸಂತರು, ಇವರ ಸಂಸ್ಕಾರ, ಜೊತೆಗೆ ಗುರುಗಳ ನಿತಾಂತರ ಬೋಧ. ಸಾಮಾನ್ಯವಾಗಿ ನಾನು ಆಡಿಸಿಕೊಂಡು ಬಂದದ್ದು ಯೋಗಾಸನ, ಎಕ್ಸಸೈಸು ನಿರಂತರ ಮೊದಲೆಲ್ಲ ಮಾಡ್ತಾ ಇದ್ದೆ. ಈ ಎಕ್ಸಸೈಸ್ ಬಂದಾಗಿದೆ, ಯೋಗಾಸನ ಬಂದ್ ಮಾಡಿದ್ದೀನಿ. ಕೇವಲ ಈಗ ಪ್ರಾಣಾಯಾಮ ಮಾಡ್ತಾ ಇರ್ತೀನಿ ನನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ. ಯಾಕಂದ್ರೆ ಕೈದು ಆಗುದು ಎಲ್ಲ ಆಗಂಗಿಲ್ಲ ಮೊದಲಿಗತೆ. ನಿರಂತರ ಒಂದು ಅರ್ಧ ಗಂಟೆ ಪ್ರಾಣಾಯಾಮ, ಬೆಳಿಗ್ಗೆ ಅರ್ಧ ಗಂಟೆ ವಾಕಿಂಗು, ಸಾಯಂಕಾಲ ಅರ್ಧ ಗಂಟೆ ವಾಕಿಂಗು, ಸಾದಾ ಆಹಾರ. ಬೆಳಿಗ್ಗೆ ನಾನು ನಾಷ್ಟ ವಿಶೇಷವಾಗಿ ಕುದಿಸಿದ್ದಂತ ಅವಲಕ್ಕಿ, ಉಪ್ಪಿಟ್ಟು ಯಾವ್ದು ತಗೊಳಲ್ಲ. ಸಾಮಾನ್ಯವಾಗಿ ಕಚ್ಚಾ ಸೌತೆಕಾಯಿ, ಗಜ್ರಿ, ಪೇರುಕಾಯಿ ಇಂಥ ಯಾವ್ದು ಬೆಳಿಗ್ಗೆ ತಗೋತಾ ಇರ್ತೀನಿ. ನಾನು ಬಹಳಷ್ಟು ಅಕ್ಕಿ, ಈ ತುಪ್ಪ, ಉಪ್ಪ, ಸಕ್ಕರೆ
ಬಹಳಷ್ಟು ಉಪಯೋಗಿಸಂಗಿಲ್ಲ. ಹಿಂಗಾಗಿ ನಾ ಮಾಡ್ಕೋತೀನಿ ಅಂತ ಹೇಳಿಕತ್ತಿಲ್ಲ. ಇವು ಸಾಮಾನ್ಯ 3 ಬಿಳಿ ವಸ್ತುಗಳು ನಾವು ದೂರ ಇರಬೇಕಾಗತ್ತೆ. ಉಪ್ಪ, ಸಕ್ಕರೆ, ಹಾಲಿನ ಪದಾರ್ಥಗಳು. ಹಾಲು ತಗೋಬಹುದು, ಹಾಲಿನ ಪದಾರ್ಥ ನೋಡಿ, ಚಾಕ್ಲೇಟ್ ಅಂತ ಅವೆಲ್ಲ ತಿನ್ಬಾರ್ದು, ಅವಾಯ್ಡ್ ಮಾಡ್ಬೇಕು. ಅಂದ್ರೆ ನಮ್ಗೆ ಏನಾಗುತ್ತೆ, ಕಂಟ್ರೋಲಿಗೆ ಸಾಧ್ಯ ಆಗತ್ತೆ. ಒಂದು ಯಾವುದೇ ರೀತಿ ಬಿಡಬೇಕು, ನಿಯಂತ್ರಣ ಇದ್ರೆ ಅದು ಸಾಧ್ಯ ಆಗತ್ತೆ. ಸುಮ್ಮನೆ ಇನ್ನೊಂದು ಅಪ್ಪಾಜಿ ನಿಮ್ಗೆ ಒಂದು ಕ್ವಶನ್ ಕೇಳ್ಬೇಕು. ಹೇಳ್ರಿ, ಅವಶ್ಯ ಹೇಳಿ, ನಿಮ್ದೆಲ್ಲ ಕ್ಲಿಯರ್ ಮಾಡ್ತಾರೆ. ಈಗ ನೀವು ಅಪ್ಪಾಜಿ ಅನ್ಬೇಡಿ ನನಗೆ, ನಾ ಸುಮ್ ಸರ್ ಇಲ್ಲ ನಾನು ನಮ್ಗಿಂತ ಹಿರಿಯರು ನೀವು ನಾವು ಅನ್ಬೇಕಾಗುತ್ತೆ. ಈಗ ಶ್ರೀ ಗಣಪತರಾವ್ ಮಹಾರಾಜ್ ಜಿ, ನಾ ನಿಮ್ಗೆ ಸುರಕ್ಷ ಏನು ಹೇಳಿಲ್ಲ, ನಂದೇ ಹೇಳಕತ್ತೀನಿ ಕತೆ, ನಂದು ಹೇಳಬಾರ್ದು ಕರೆ ಇಲ್ಲೇ. ಅದೇ ಇಲ್ಲ ನಿಮ್ದು ಮೇನ್ ಸೈನಿಕರು, ನೀವು ಸಲ್ಯೂಟ್ ಮಾಡ್ಬೇಕು ನಾವು. ಈಗ ಗಣಪತರಾವ್ ಮಹಾರಾಜ್ ಜಿ ಅವರು ಕೆಲವೊಂದು ಪವಾಡಗಳ ಬಗ್ಗೆ ಜನ ಹೇಳ್ತಾರೆ. ಅದು ನೀವೇನ್ ನಿಮ್ಮ ಕಣ್ಣಾರಿ ಏನು ಕಂಡೀರಿ ಅವ್ರ ಪವಾಡಗಳ ಬಗ್ಗೆ? ಮೊದ್ಲೇದು ನಾನು ಪವಾಡೆ ನಂಬಲ್ಲ. ಮೊದ್ಲೇ ನಾನು ಮೂರ್ತಿ ಪೂಜಕನಲ್ಲ. ಹಿಂಗಾಗಿ ನನಗೆ ಪವಾಡ ಸಂಬಂಧ ಬೀಳಲ್ಲ. ಗುರುಗಳು ಸ್ಪಷ್ಟವಾಗಿ ತಮ್ಮ ಓದಲ್ಲಿ ಹೇಳಿದ್ದಾರೆ, ಯಾರು ಬೇಕಾದ್ರೂ ಪವಾಡ ಮಾಡಬಹುದು. ಸಾಮಾನ್ಯ ಮನುಷ್ಯ ಕೂಡ ಸಿದ್ಧಿ ಮಾಡ್ಕೊಂಡು ಪವಾಡ ಮಾಡಬಹುದು. ಈಗ ಸಾಯಿಬಾಬಾ ಇದ್ರು, ಅನೇಕರು ಸಿದ್ಧಿ ಮಾಡ್ತಾರೆ. ಅದರಿಂದ ಅವನಿಗೆ ಹಣ ಗಳಿಸ್ಬೋದು, ಕೀರ್ತಿ ಗಳಿಸ್ಬೋದು. ಆದ್ರೆ ಶಾಂತಯುತವಾದ ಸಮಾಜ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಈಗ ನೀವು ಅವ್ರ ಪವಾಡ ಬಗ್ಗೆ ನೀವೇ ನಂಬಲ್ಲ ಅಂದ್ರೆ ಹೊರಗೆ ನಾವು ಸಮಾಜದೊಳಗೆ ಕೇಳ್ತಿರ್ತೀವಿ ಅವ್ರ ಪವಾಡ ಬಗ್ಗೆ, ಹಿಂಗಿತ್ತು ಹಾಂಗಿತ್ತು ಅಂತ. ಜನ ನೋಡ್ರಿ ಭಕ್ತಿಯುತ ಇರ್ತಾರ. ಒಮ್ಮೆ ಅವ್ರಿಗೆ ವಿಸಿಟ್ ಮಾಡಿದ್ರು ಅಂದ್ರೆ ಅವ್ರ ಜೀವನನೇ ಚಿತ್ರಣೇ ಚೇಂಜ್ ಆಗ್ಯಾವ ಅಂತ ಹಿಂಗ್ ಕೇಳಿದೆವು. ಅದು ಜನರ ಒಂದು ಒಳ್ಳೆ ನಂಬಿಕೆ ಇರ್ತಲ್ಲ, ಭಕ್ತಿ ಏನಿರ್ತಲ್ಲ, ಆ ಮಾರ್ಗ ಕರ್ಕೊಂಡು ಹೋಗ್ತದೆ. ಕೆಲವ್ರು ನಂಬ್ತಾರ, ಯಾರು ನಂಬಂಗಿಲ್ಲ. ಅವ್ರ ಜೊತೆಗೆ ಪೂರ್ಣ ಸಹವಾಸ ಮಾಡಿದವರು, ಅವ್ರ ಜೊತೆಗೆ ಅವ್ರು ಕೇಳಿದ ವಾಣಿಗಳನ್ನು ಕೇಳಿದವರು, ಅವರ ಆದರ್ಶವನ್ನು ನಡೆದವರು, ಆದ ಆದರ್ಶವನ್ನು ಉಂಡವರು, ಅವ್ರ ಗ್ರಂಥಗಳನ್ನ ಮನನ ಮಾಡಿಕೊಂಡವರು, ಇವ್ರು ನಂಬಂಗಿಲ್ಲ. ಇರ್ಲಿ, ನೀವು ಪವಾಡಗಳನ್ನ ನಂಬೋದಿಲ್ಲ, ಅದ್ರ ಬಗ್ಗೆ ಏನಿಲ್ಲ ನಮ್ಮದಂತ ಹಂಗಲ್ರಿ. ಅವು ಈಗ 10 ವರ್ಷ ನೀವು ಬಾಂಧವ್ಯದೊಳಗೆ ಇದ್ದೀರಿ, ಅಪ್ಪಾಜಿ ಬಾಂಧವ್ಯ. ಕೆಲವೊಂದು ವಿಶೇಷ ಅವರ ಗುಣಗಳ ಬಗ್ಗೆ ಅವರು ಹೇಳ್ತೀರಾ? ವಿಶೇಷ ಗುಣಗಳಿಂದ ಸರೋವರ ಪ್ರೇಮಕರ, ಎಲ್ಲರ ಮೇಲೆ ಪ್ರೇಮ ಮಾಡೋದು ಮುಖ್ಯ ತತ್ವ ಅವ್ರದ್ದು. ನಿರ್ವ್ಯಾಜ್ಯ ಪ್ರೇಮ, ಬರೇ ಪ್ರೇಮ ಅಲ್ರಿ. ನಮ್ ಪ್ರೇಮ ಹೆಂಗಿರ್ತದೆ, ಗಿವ್ ಅಂಡ್ ಟೇಕ್, ತಗೊಳ್ಳೋದು ಕೊಡೋದು ಇರ್ತದೆ. ಹೌದು, ಅವ್ರದಲ್ಲ. ಗಿವ್ ಅಂಡ್ ಟೇಕ್, ನಿರ್ವ್ಯಾಜ್ಯ ಪ್ರೇಮ ಅವ್ರ ಅನ್ನೇದ್ದು ಸಾಧನೆ. ಅದಾದ್ಮೇಲೆ ಯು ಲವ್ ಎವ್ರಿ ಒನ್, ಈಚ್ ಅಂಡ್ ಎವ್ರಿ ಒನ್. ಎಷ್ಟು ಅಕ್ಷರ ಇದೆ ಪ್ರೀತಿ ಮಾಡೋದು? ಕಬೀರ್ ಹೇಳಿದಾಗೆ, ತಾಯಿ ಅಕ್ಷರ ಜೀತೇತು ಜಗ ಜೀತೆ. 2 ಅಕ್ಷರ ಯಾರು ಗೆದಿತಾರ ಅವ್ರು ಜಗತ್ ಗೆದ್ದಂಗ. ಅದು ನಮ್ ಗುರುಗಳು ತಾವು ಪ್ರತ್ಯಕ್ಷ ನಡೆದು ನಮ್ಮೆಲ್ಲರಲ್ಲಿ ಏನಿದೆ ಭಾವನೆ, ನಾವ್ ಯಾರು ನಮ್ ಗುರು ಕಡೆ ಹೋಗ್ಲಿ, ನಾನು ಬಹಳ ಪ್ರೀತಿ ಮಾಡ್ತೇನೆ ಅಂತ ಹೇಳ್ತೀನಿ, ನೀವು ಬಹಳ ಪ್ರೀತಿ ಮಾಡ್ತೀರಿ ಅಂತ ಹೇಳ್ತಾರೆ. ಆ ಶ್ರೀಕಾಂತ್ ಬಹಳ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಬಾಂಡಿತಿಕೆ ಹೆಣ್ಮಗಳು ಬಹಳ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ಮುಖ್ಯ ಅಲ್ಲೇ, ಏನ್ ಸಿಕ್ತು ನಮಗಲ್ಲೇ? ಹಿ ಲವ್ಸ್ ಈಚ್ ಅಂಡ್ ಎವ್ರಿ ಒನ್ ವಿತ್ ಹಾರ್ಟ್, ನಾಟ್ ಓನ್ಲಿ ಜಸ್ಟ್ ಪ್ರೇಮ ಅಂಡ್ ಇದನ್ನು ಕೊಡ್ತಾರ ಏನಾಗ್ತದ, ಹಿಂಗ್ ಪ್ರೇಮ ಅಲ್ಲ. ಅದು ನಿಜವಾಗಿ ಸಂತರ ಪ್ರೇಮ ಏನಿರ್ತದಲ್ಲ, ನಿರ್ವ್ಯಾಜ್ಯ ಪ್ರೇಮ ಇರ್ತದೆ. ಅಂಥದ್ದನ್ನು ನಾವು ಕಂಡಿದ್ದೇವೆ. ನಿರಾಭಿಮಾನಿ, ನಿರಹಂಕಾರಿ, ಅಪ್ರತಿಮ ವೇದಾಂತ ಪಟು, ಒಂದೇ ಒಂದಂದವ್ರದಂದ್ರೆ ಅವರ ವಾಣಿಯಲ್ಲಿ ಸ್ಪಷ್ಟತೆ ಇರಲಿಲ್ಲ. ಸ್ವಲ್ಪ ವಯಸ್ಸಾಗಿದ್ದರಿಂದ ಮೊದಲ ಭಾಳ ಚಂದ ಮೊದಲೇ ಕೇಳ್ತಿದ್ವಿ. ಇತ್ತಿತ್ತಲಾಗಿ ಸ್ವಲ್ಪ ವಾಣಿಯಿಂದ ಅವ್ರಿಗೆ ಸ್ವಲ್ಪ ಇದು ಆಗ್ತಾ ಇತ್ತು. ಆದ್ರೂ ಅವರು ತಮ್ಮ ಕೀರ್ತನ ಪ್ರವಚನಗಳನ್ನು ಹೇಳ್ತಿದ್ರೆ ಅಂತ. ಕೀರ್ತನ ಇರಲಿಲ್ಲ, ಪ್ರವಚನ ಮಾತ್ರ ಸಾಕಷ್ಟಿದೆ. ಸುಮಾರು 1000 ಪ್ರವಚನ ಆಗಿದೆ ಅವರು. ಅವ್ರದ್ದು ಒಂದು ಗ್ರಂಥದ ರಚನೆ ಭಾಳ ಇತ್ತು ಅವ್ರದ್ದು. ಮಾನವನ ಪರಮ ಕರ್ತವ್ಯಕ್ಕಾಗಿ ಗ್ರಂಥ ವಾಚನೆ ಅವಶ್ಯ. ಜವಾನ್ ಗಾओ रे, लो कदम मिलाओ रे, 2 कदम बढ़ाओ रे, लो कदम मिलाओ रे, 2 कदम बढ़ाओ रे, ए वतन के नौजवान, ए वतन के नौजवान, इस चमन के बागवान, एक साथ बढ़ चलो।